ಸೆಪ್ಟೆಂಬರ್ ನಿರ್ಣಯ ತೆಗೆದುಕೊಂಡು ಚಳವಳಿಯನ್ನು ಪ್ರಾರಂಭಿಸುತ್ತಾರೆ. ಆಗ ಅವಾಗೇ ಗಾಂಧೀಜಿ ಒಂದು ಮಾತು ಹೇಳ್ತಾರೆ, ಬಾಲಗಂಗಾಧರ ತಿಲಕರು ಮರಣ ಹೊಂದಿದಾಗ ಏನೇನು ಹೇಳ್ತಾರಂದ್ರ, ನನ್ನ ಬಲವಾದ ಕೋಟೆಯೊಂದು ಉರುಳಿ ಹೋಯಿತು ಅಂತ ಹೇಳ್ತಕ್ಕಂಥದ್ದು. ಅವರ ಒಂದು ಸಾವಿನ ನೆನಪಿಗಾಗಿ ಮಹಾತ್ಮ ಗಾಂಧೀಜಿಯವರು ತಿಲಕ ಸ್ವರಾಜ್ಯ ನಿಧಿಯನ್ನು ಸ್ಥಾಪನೆ ಮಾಡುತ್ತಾರೆ. ತಿಲಕ ಸ್ವರಾಜ್ಯ ನಿಧಿಯನ್ನು ಸ್ಥಾಪನೆ ಮಾಡಿ ಒಬ್ಬರು ಕೇವಲ ₹1 ಇಂದ ₹2 ಮಾತ್ರ ದಾನ ಮಾಡಬೇಕು. ಅವಾಗ ಬಾಲಗಂಗಾಧರ ತಿಲಕರ ಅಭಿಮಾನಿಗಳೇನು ಮಾಡುತ್ತಾರೆ ಅಂದ್ರೆ ದಾನವನ್ನ ಮಾಡ್ತಾರ. ಕೆಲವೇ ದಿನಗಳಲ್ಲಿ ₹1 ಕೋಟಿ ಸಂಗ್ರಹ ಆಗ್ತದೆ. ಆದ್ರೆ ₹1 ಕೋಟಿ ನಾವು ಒಬ್ಬ ₹2 ಹಾಕಿರ ಅಂತೇಳಿ ನೋಡೋ ಲೆಕ್ಕ ಹಾಕೋದು ಸಹ ₹50 ಲಕ್ಷ ಆಯಿತು. ಅಂತ ಇಡೀ ಭಾರತದಾದ್ಯಂತ ಬಾಲಗಂಗಾಧರ ತಿಲಕರ ಅಭಿಮಾನಿಗಳು ಎಷ್ಟಿದ್ದು ಅಂತೇಳಿ ಗೊತ್ತಾಗ್ತದೆ. ಸುಮಾರು 50 ಲಕ್ಷಕ್ಕಿಂತಲೂ ಹೆಚ್ಚು ಬಾಲಗಂಗಾಧರ ತಿಲಕರ ಅಭಿಮಾನಿಗಳಿದ್ರು ಅಂತೇಳಿ ಅದಕ್ಕಾಗಿ ಚಳುವಳಿಯನ್ನು ಆಗಸ್ಟ್ 1ನೇ ತಾರೀಕಿಗೆ ಮಾಡುವುದನ್ನ ಮುಂದೂಡಲಾಯಿತು ಅಂತಕ್ಕಂಥದ್ದು. ತದನಂತರ ಚಳುವಳಿಯನ್ನು ಪ್ರಾರಂಭಿಸ್ತಾರೆ. ಪ್ರಾರಂಭವಾದಾಗ ಮತ್ತು ಬ್ರಿಟಿಷರ ಪದವಿಗಳನ್ನ ಹಿಂದಿರುಗಿಸುವುದು, ಮಹಾತ್ಮ ಗಾಂಧೀಜಿ ಕೈಸರಿಯ ಹಿಂದ ಪದವಿಯನ್ನು ಹಿಂದಿರುಗಿಸಿದ ಮತ್ತು ರವೀಂದ್ರನಾಥ ಠಾಗೂರ್ ಅವರು ನೈಕುಂಠ ಪದವಿಯನ್ನು ಹಿಂದಿರುಗಿಸಿದ್ರು. ಅಷ್ಟೇ ಅಲ್ಲದೆ ವಕೀಲ ವೃತ್ತಿಗೆ ರಾಜೀನಾಮೆ ಕೊಡ್ತಾರೆ. ಮೋತಿಲಾಲ್ ನೆಹರು ಅವರು ವಕೀಲ ವೃತ್ತಿಗೆ ರಾಜೀನಾಮೆ ಕೊಡ್ತಾರೆ. CR ದಾಸ್ ಅವರು ವಕೀಲ ವೃತ್ತಿಗೆ ರಾಜೀನಾಮೆಯನ್ನು ಕೊಡ್ತಾರೆ. ಈ ರೀತಿ ವಕೀಲ ವೃತ್ತಿಗೆ ರಾಜೀನಾಮೆ ಕೊಡ್ತಾರೆ. ಪ್ರಾಂತೀಯ ಶಾಸನ ಸಭೆಗೆ ಸದಸ್ಯರ ರಾಜೀನಾಮೆ ಕೊಡ್ತಾರೆ. ಪ್ರಾಂತೀಯ ಶಾಸನ ಸಭೆಯ ಅಧ್ಯಕ್ಷ ಸ್ಥಾನ, ಸ್ಪೀಕರ್ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಟೋಟಲಿ ಹೇಳಬೇಕು ಅಂದ್ರೆ ಎಲ್ಲಾ ವರ್ಗದಲ್ಲೂ ಸಹ ಬ್ರಿಟಿಷರಿಗೆ ಅಸಹಕಾರವನ್ನ ತೋರತಕ್ಕಂಥದ್ದು. ತದನಂತರ ಮೊದಲನೇ ಹೋದಾಗ ಭಾರತಕ್ಕೆ ಆಗಮಿಸಿರ್ತಕ್ಕಂಥ ಬ್ರಿಟಿಷರ ರಾಜಕುಮಾರರನ್ನು ವಿರೋಧಿಸುವುದಾಗಿರುತ್ತದೆ. ಹಾಗಾದರೆ ಉದಾಹರಣೆಗೆ 1921 ನವೆಂಬರ್ ತಿಂಗಳಲ್ಲಿ ಒಬ್ಬ ಬ್ರಿಟಿಷರ ರಾಜಕುಮಾರ ಭಾರತಕ್ಕೆ ಭೇಟಿ ಕೊಡುತ್ತಾನೆ. ಪ್ರಿನ್ಸ್ ಆಫ್ ವೇಲ್ಸ್ ಎಂಬ ವ್ಯಕ್ತಿಯು ಆತ ಭಾರತಕ್ಕೆ ಭೇಟಿ ಕೊಟ್ಟಾಗ ಭಾರತೀಯರು ಎಷ್ಟು ಅಚ್ಚುಕಟ್ಟತೆಯಿಂದ ಅಸಹಕಾರ ಚಳವಳಿ ಮಾಡುತ್ತಿದ್ರು ಅಂದ್ರೆ ಆತ ಬಂದು ಎಲ್ಲಿ ಇಳಿದ ಅಂದ್ರೆ ಮುಂಬೈಗೆ ಇಳಿದ. ಮುಂಬೈಗೆ ಬಂದಿಳಿದಾಗ ಭಾರತೀಯರು ಏನ್ ಮಾಡ್ತಿದ್ರು? ಅಸಹಕಾರ ಚಳವಳಿ ಮಾಡುತ್ತಿದ್ರು. ಮುಂಬೈನಿಂದ ಆತ ಎಲ್ಲಿಗೆ ಹೋಗಬೇಕಾಯಿತು ಅಂದ್ರೆ ಕಲ್ಕತ್ತಾಕ್ಕೆ ಹೋಗಬೇಕಾಗಿತ್ತು. ಆ ಸಂದರ್ಭದಲ್ಲಿ ಕಲ್ಕತ್ತಾಕ್ಕೆ ಹೋಗಬೇಕಾದಂತಹ ಸಂದರ್ಭದಲ್ಲಿ ಆತ ಮುಂಬೈನಿಂದ ನಡೆದುಕೊಂಡು ಹೋಗುವಂತ ಅನಿವಾರ್ಯ ಬರುತ್ತದೆ. ಕಾರಣ ಭಾರತೀಯರು ಬ್ರಿಟಿಷರಿಗೆ ವಾಹನದ ಸೌಲಭ್ಯವನ್ನ ನೀಡುವಂತಿಲ್ಲ.